ವೀಕ್ಲಿ ಗ್ರಾಸರಿ ಮಾಡಲಿಕ್ಕೆ ಬಂದಿದ್ದೇವೆ ಮೋರಿಗೆ. ವೀಕ್ಲಿ ಗ್ರಾಸರಿ ಎಲ್ಲ ಇಲ್ಲಿ ತಗೊಳ್ಳೋದು ಮಮ್ಮಿ ಡ್ಯಾಡಿ. ಚರ್ಚ್ ಆಗಿ ಮೋರಿಗೆ ಬಂದದ್ದು ವೀಕ್ಲಿ ಶಾಪಿಂಗ್ ಮಾಡಲಿಕ್ಕೆ. ಹಲೋ ಹಲೋ ಹಲೋ. ಇನ್ನಕ್ಕಿಂತ ಉದ್ದ ಉಂಟು ಜೀನ್ಸ್ ಪ್ಯಾಕೆಟ್. ಎಂತಾದ್ರೂ ಸಹ ಒಂದು ಪಿಚ್ ಹೊಡಿತೀಯಲ್ಲ ಮಗ. ಎಂಥದ್ದು ತೋಸು. ಪೊಮೊಗ್ರಾನೇಟ್ ಜ್ಯೂಸ್, 0 added ಶುಗರ್. ಇಲ್ಲಿ ತುಂಬ ವೆರೈಟಿ ಪಪ್ಪಾಯ ಸಿಗ್ತದೆ ನೋಡಿ. ಹಣ್ಣಾಗಿದಾ ಇಲ್ಲವಾ? ಬೇಡವಾ? ಇದು ಕೆಂಪು ಇದು ಎಂತ ಡೇಟ್ಸ್ ಖರ್ಜೂರ, ಕೆಂಪು ಖರ್ಜೂರ. ಕೆಂಪು ಖರ್ಜೂರ. ಬ್ಲೂಬೆರಿ ಸಹ ಸಿಗ್ತದೆ. ಬ್ಲೂಬೆರಿ 290 ಇಷ್ಟಕ್ಕೆ, 290 ರುಪೀಸ್. ಇದೆಲ್ಲ ಇಂಪೋರ್ಟೆಡ್ ಅಲ್ಲ. ಒಂದು ಬೊಂಡಗೆ 70 ರೂಪಾಯಿ, 69 ರುಪೀಸ್. ಮಮ್ಮಿ ಡ್ಯಾಡಿ ಗ್ರಾಸರಿ ತಗೊಳ್ಳಿಕ್ಕೆ ಬಂದಾರೆ. ಅಕ್ಕಿ ಎಲ್ಲ ಇಲ್ಲಿಂದ ತಗೊಳ್ಳೋದು ಅವರು. ಮೆಲ್ಲ ತುರಿಸ್ಬೇಡ, ಇವಳಿಗೊಂದು ಎಷ್ಟು ನುಸಿ ಕಚ್ಚಿದ. ಮೆಲ್ಲ ಮೆಲ್ಲ. ಇದು ಕಿಯಾರಾ ಸ್ಕ್ವೇರ್. ಇವಳ್ಸ ಕಿಯಾರಾ ಇಬ್ಬರ್ಸ ಕಿಯಾರಾ. ಎಂತ ಹೆಸರು? ಕನ್ನಡ ಬರ್ತದಾ? ಎಂತ ಹೆಸರು ಇಂದು? ಎನರ್ಜಿ ಲೆವೆಲ್ಸ್ ಸೇಮ್ ಉಂಟು ಇಬ್ಬರದು ಸಹ. ಕಿಯಾರಾ ಎನರ್ಜಿ. ಈಗ ಸಿಕ್ಕಿ 1 ಸೆಕೆಂಡ್ ಆಗಲಿಲ್ಲ, ಫ್ರೆಂಡ್ಸ್ ಆದ್ರು ನೋಡಿ, ಆಡ್ತಾ ಇದ್ದಾರೆ. ಅಲ್ಲಿ ಯಾರು ಸಹ ಇಲ್ಲ ಅಲ್ಲ, ಅವರಿಗೆ ಸಹ ಬೋರ್ ಆಗ್ತದೆ ಅಲ್ಲ. ಖುಷಿ ಆಯ್ತು. ಹೌದು, ಭಾರಿ ಕಷ್ಟ. ನಾನು ಸಹ ನಮ್ಮ ಬಿಲ್ಡಿಂಗ್ ಅಲ್ಲಿ ಜಾಸ್ತಿ ಅರೇಬಿಕ್ ಜನ, ಬಿಡುದಿಲ್ಲ ಅವಳನ್ನು. ಅಲ್ಲಿ ಯಾರು ಇಲ್ಲ. ನಮ್ಗೆ ಸಹ ಯಾರು ಸಹ ಇಲ್ಲ. ಹೌದು ಅದೇ ಹೌದು. ಊರಿನವರಾದ್ರೆ ಬಿಡ್ಬೋದು ಅಲ್ಲ. ಹೌದಪ್ಪ, ತುಂಬಾ ಡೇಂಜರ್. ಸೇ ಬಾಯ್ ಟು ಕಿಯಾರಾ ಸೇ ಬಾಯ್ ಟು ಕಿಯಾರಾ. ಇಬ್ಬಸ ಕಿಯಾರಾ ಒಳ್ಳೆ ಆಡಿದ್ರು. ಇನ್ನೊಮ್ಮೆ ಸಿಗುವ ಆಯ್ತಾ ಕಿಯಾರಾ? ಬಾಯ್. ಖುಷಿ ಆಯ್ತು ನಿಮ್ಮನ್ನು ಸಿಕ್ಕಿ. ಇವರು ಹಾಗೂ ಇವರ ಮಿಸ್ಸಸ್ ನನ್ನ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಮನೆಗೆ ನೋಡುವ. ನನಗೆ ಟೈಮ್ ಆದರೆ ನಾನು ಬರ್ತೇನೆ. ಓಕೆ, ಥ್ಯಾಂಕ್ ಯು. ಸಿಗುವ. ಇಲ್ಲಿ ಮಾವಿನ ಹಣ್ಣು ಮಾರ್ತಿದ್ದಾರೆ. 2 kg 150 ಅಂತೆ, 1 kg 80. ಸೊ ಡ್ಯಾಡಿ ಹೋಗಿದ್ದಾರೆ ತರಲಿಕ್ಕೆ. ಅಲ್ಲಿ ಎಷ್ಟು ಹೇಳಿದ್ದವರು? ಅಲ್ಲಿ 1 kg 89 ಮೋರಲ್ಲಿ. 2 kg 150. ಈಗ ತಂದ ಮಾವಿನ ಹಣ್ಣು ಕಟ್ ಮಾಡಿದ್ದೇನೆ. ಹೇಗುಂಟು ಕಿಯಾ? ಸ್ಟಾರ್ಟ್. ಒಳ್ಳೆ ಸ್ವೀಟ್ ಉಂಟು. ಒಂದು ಟೇಸ್ಟ್ ಮಾಡಿದೆ ನಾನು. ಉಂಟಕ್ಕ ಉಂಟು. ಒಳ್ಳೆ ಸ್ವೀಟ್ ಉಂಟು. ಈಗ ಮಮ್ಮಿ ವಿಮೆನ್ಸ್ ಫೆಲೋಶಿಪ್ಗೆ ಹೋಗ್ತಾರೆ ಸಂಡೇ ಸಂಜೆ. ಇವಳಿಗೆ ಸಹ ಚರ್ಚಿಗೆ ಹೋಗ್ಬೇಕಂತೆ ನೋಡಿ. ಇವಳ ಸೀರೆ ಹಾಕೊಂಡು ಇವಳು ಸಹ ನಿಂತಿದ್ದಾಳೆ. ಇವಳ ಅಜ್ಜಿ ಅಂತೆ. ಚರಂಟೆಯಾ? ಎಂತ ಮಗ? ಚರಂಟೆ ಬೇರೆ ಎಂತ ಸಹ ಇಲ್ಲ. ಚರಂಟೆ ನಿನ್ನನ್ನು ನೋಡಿ ಹೆದರಿ ಹೋಯ್ತು. ಇವಳ ಅಮ್ಮಮ್ಮ ವಿಮೆನ್ಸ್ ಫೆಲೋಶಿಪ್ಗೆ ಹೋದ್ರು, ಅದಕ್ಕೆ ಬೊಬ್ಬೆ. ಅಪ್ಪ, ಇಡೀ ತಾರೆ ತೋಟ ಬಂತು. ಸಂಡೇ ಹೆಚ್ಚಾಗಿ ಮಮ್ಮಿಗೆ ವಿಮೆನ್ಸ್ ಫೆಲೋಶಿಪ್ ಇರ್ತದೆ. ವಿಮೆನ್ಸ್ ಫೆಲೋಶಿಪ್ ಅಂದರೆ ಚರ್ಚಲ್ಲಿ ಅವ್ರಿಗೆ ಒಂದು ಫೆಲೋಶಿಪ್ ಇರ್ತದೆ, ಎಲ್ಲ ಲೇಡೀಸ್ನವ್ರಿಗೆ ಎಲ್ಲ. ಸೊ ಮಮ್ಮಿ ಅದಕ್ಕೆ ಹೋಗ್ತಾರೆ ಎವ್ರಿ ಸಂಡೇ ಸಂಜೆ. ಸೊ ಅದಕ್ಕೆ ಇವಳ ಬೊಬ್ಬೆ ಇವತ್ತು. ನಾನು ಸಹ ಹೋಗ್ತೇನೆ. ಈಗ ಸೀರೆ ಹಾಕಿದ್ದಾನಲ್ಲ, ನನ್ನನ್ನು ಒಮ್ಮೆ ಬಿಡಿ, ನಾನು ಸಹ ಹೋಗಿ ಬಿಡ್ತೇನೆ. ನಾನು ಸಹ ವಿಮೆನ್ ಆಗಿಬಿಟ್ಟೆ ಅಂತೀನಿ. ಮಮ್ಮಿ ಹೋದ್ರು. ಈಗ ಚಾಕ್ಲೇಟ್ ಫೆಸ್ಟಿವಲ್ ನಡೀತಾ ಉಂಟು ಸಿಟಿ ಸೆಂಟರಲ್ಲಿ. ಸೊ ನಾನು ಡ್ಯಾಡಿ ಹಾಗೂ ಕಿಯಾರಾ ಚಾಕ್ಲೇಟ್ ಫೆಸ್ಟಿವಲ್ಗೆ ಹೋಗುವ. ಎಂತೆಲ್ಲ ಚಾಕ್ಲೇಟ್ಸ್ ಉಂಟು, ವರ್ತ್ ಇಲ್ಲವಾ ಅಂತೇಳಿ ನೋಡುವ ಅಂತೇಳಿ ನಾವು ಈಗ ಹೊರಡ್ತಾ ಇದ್ದೇವೆ ಸಿಟಿ ಸೆಂಟರ್ಗೆ. ನಾನು ಫಸ್ಟ್ ಟೈಮ್ ಇಂಥ ಫೆಸ್ಟ್, ನಾವೆಲ್ಲ ಇರುವ ಟೈಮಲ್ಲಿ ಇಷ್ಟೆಲ್ಲ ಫೆಸ್ಟ್ ಎಲ್ಲ ಇರಲಿಲ್ಲ. ಈಗ ಅಂತೂ ತುಂಬ ಫೆಸ್ಟ್ ಎಲ್ಲ ಬಂದಿದೆ. ಇಲ್ಲಿ ಸಹ ಒಳ್ಳೆ ಎಲ್ಲ ಪ್ಲೇಸಸ್ ಡೆವಲಪ್ ಆಗ್ತಾ ಉಂಟಲ್ಲ. ಸೊ ಒಳ್ಳೆಯ ವಿಷಯ ಇದು. ಸೊ ಹೋಗಿ ನೋಡುವ ಹೇಗಿರ್ತದೆ ಚಾಕ್ಲೇಟ್ ಫೆಸ್ಟ್. ನನಗೆ ತುಂಬ ಜನ ಹೇಳಿದರು ಒಳ್ಳೆ ಉಂಟು ಹೋಗಿ ಅಂತ. ಸೊ ಹೋಗಿ ನೋಡುವ
ಹೇಗೆ ಉಂಟು ನಿಮ್ಮ ಹತ್ರ ಆನೆಸ್ಟ್ ರಿವ್ಯೂ ಶೇರ್ ಮಾಡ್ತೇನೆ ಆಯ್ತಾ. ಬನ್ನಿ ಹೋಗುವ. ಒಟ್ರಾಸಿ ಜಾಮ್ ಆಗಿದೆ, ಒಟ್ರಾಸಿ ಅಂದ್ರೆ ಒಟ್ರಾಸಿ ಜಾಮ್. ಒಟ್ರಾಸಿ ಜಾಮ್ ಆಗಿದೆ. ಒಮ್ಮೆ ಆಯ್ತು ಇಲ್ಲಿಂದಲೇ ಹಿಂದೆ ಹೋಗುವ ಅಂತೇಳಿ ಮೂವೇ ಆಗ್ತಿಲ್ಲ ಗಾಡಿಗಳು. ಸಿಟಿ ಸೆಂಟರ್ ಮ್ಯಾಂಗ್ಳೂರಿಗೆ ಬಂದಿದ್ದೇವೆ. ನಾನು, ಡ್ಯಾಡಿ ಹಾಗೂ ಈಕೆ ಕಿಯಾರ ಆಯ್ತಾಯ್ತು ಕಿಯಾರ ಆಯ್ತಾ. ಸೊ ನಾವು ಮೂವರು ಬಂದಿದ್ದೇವೆ. ಚಾಕ್ಲೇಟ್ ಫೆಸ್ಟಿವಲ್ ನಡೀತಾ ಉಂಟು ಸಿಟಿ ಸೆಂಟರಲ್ಲಿ. ಸೊ ಬರುವ ನಿಮಗೆ ಸಹ ತೋರಿಸುವ ಅಂತೇಳಿ ಬಂದಿದ್ದೇವೆ. ಅದರಲ್ಲಿ ಜಾಮ್ ಆದರೂ ಒಟ್ರಾಸಿ ಅಂದರೆ ಒಟ್ರಾಸಿ ಜಾಮ್ ಆಗಿದೆ. ಏನಲ್ಲಿ ಪರದಾಡಿ ಪಾರ್ಕಿಂಗ್ ಸಿಕ್ಕಿತ್ತು. ಬರಲೇಬಾರ್ದು. ಪಾರ್ಕಿಂಗ್ ಸಹ ಫುಲ್, ಲಿಫ್ಟ್ ಸಹ ಫುಲ್, ಮಾಲ್ ಸಹ ಫುಲ್. ಕುರ್ಕದ ಅಂಗಡಿ. ಕಿಯಾರ ವಿಚ್ ಕಲರ್, ವಿಚ್ ಒನ್? ದಟ್ಸ್ ಬೆಟರ್. ಓಕೆ ಫೈನ್. ಎಷ್ಟು ಇದಕ್ಕೆ? 200. ಫೋನ್ಪೇ ಉಂಟಲ್ಲ, ಹಾಕು ಕಿವಿಗೆ ಹಾಕು. ಪ್ಲಸ್ ಸ್ಕ್ವೀಸ್. ಕೊಂಬು ಬಂತು. ಓಕೆ. ಸಿಟಿ ಸೆಂಟರ್ ಎಂಟರ್ ಆಗುವಾಗಲೇ ನನಗೆ ಅಂದಾಜು ಆಯಿತು ಇವತ್ತು ತುಂಬ ಅಂದರೆ ತುಂಬಾ ರಶ್ ಇರ್ತದೆ. ಚಾಕ್ಲೇಟ್ ಅಂದರೆ ಯಾರಿಗೆ ಇಷ್ಟ ಇರೋದಿಲ್ಲ. ಹೆಚ್ಚಿನ ಜನರಿಗೆ ಚಾಕ್ಲೇಟ್ ಇಷ್ಟ ಇರ್ತದೆ. ಅವರಿಗೆ ಇಷ್ಟ ಇಲ್ಲದ್ರೆ ಸಹ ಅವರ ಮಕ್ಕಳಿಗ ಮೊಮ್ಮಕ್ಕಳಿಗ ಇಷ್ಟ ಇರ್ತದೆ. ಸೊ ಹೆಚ್ಚಿನ ಜನರು ಇಲ್ಲಿ ಬಂದಿದ್ದರು. ಸತ್ಯ ಹೇಳಬೇಕಾದ್ರೆ ಇಲ್ಲಿ ಚಾಕ್ಲೇಟ್ಗಿಂತ ಜಾಸ್ತಿ ಜನರಿದ್ದರು. ಅಷ್ಟು ಜನ ಮಾರೆ. ಇದು ಇಂಪೋರ್ಟೆಡ್ ಚಾಕ್ಲೇಟ್ ಅಂತೆ ನನಗೆ ಹೇಳಿದರು, ದುಬೈದು ಚಾಕ್ಲೇಟ್ಸ್ ಅಂತೇಳಿ. ಅದಕ್ಕೆ ನಾನು ಹೇಳಿದೆ ನಾನು ಅಲ್ಲಿಂದಲೇ ಬಂದದ್ದು. ಇದು ಎಲ್ಲಿ ಸಹ ನೋಡಿದಾಗ ಇಲ್ಲ ಅಲ್ಲಿ ದುಬೈಯಲ್ಲಿ. ಬಟ್ ಇದು ಒಂದು ಚಾಕ್ಲೇಟ್ಗೆ 650 ರುಪೀಸಿಂದ ಸ್ಟಾರ್ಟ್ ಆಯಿತಾ. ಒಂದು ಚಾಕ್ಲೇಟ್ಗೆ 650 ರುಪೀಸ್. ಮತ್ತು ಎಷ್ಟು ವೆರೈಟಿಯ ಹೇಸಲ್ ನಟ್, ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದರೆ ಇನ್ನೂ ಸಹ ಜಾಸ್ತಿ ಕ್ರಯ. ಆದರೆ 650 ರುಪೀಸಿಂದ ಸ್ಟಾರ್ಟ್ ಆಗ್ತದೆ. ನಾನು ಕುನಾಫದು ಅಷ್ಟು ದೊಡ್ಡ ಫ್ಯಾನ್ ಅಲ್ಲ, ಸೊ ನಾನು ತಗೊಳ್ಳಿಲ್ಲ. ಕಿಯಾರ ಹ್ಯಾಂಗ್ಯೂ ಐಸ್ ಕ್ರೀಮ್ ಬೇಕು ಅಂತೇಳಿ ಹಠ ಮಾಡಿದ್ಲು. ಸೊ ಅವಳಿಗೆ ಒಂದು ಹ್ಯಾಂಗ್ಯೂ ಐಸ್ ಕ್ರೀಮ್ ಕೊಟ್ಟೆ. ಒಂದು ಹ್ಯಾಂಗ್ಯೂ ಐಸ್ ಕ್ರೀಮ್ಗೆ 50 ರುಪೀಸ್. ನಾನು ಶಾಲೆಗೆ ಹೋಗುವ ಟೈಮಲ್ಲಿ ಹ್ಯಾಂಗ್ಯೂ ಐಸ್ ಕ್ರೀಮ್ಗೆ 5 ರೂಪಾಯಿ ಇತ್ತು. ಈಗ ಹೊರಗೆಲ್ಲ ಎಷ್ಟು ರೇಟ್ ಉಂಟು ನೀವು ಹೇಳಿ. ಇಲ್ಲಿ 50 ರೂಪಾಯಿ ಆಯಿತಾ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸಿತು. ಸೊ ಟ್ರೈ ಮಾಡುವ ಅಂತೇಳಿ. ಯಾವುದು ಒಳ್ಳೆ ಉಂಟು ಅದನ್ನು ನೀವೇ ನನಗೆ ಸಜೆಸ್ಟ್ ಮಾಡಿ ಒಂದು ಕೊಡಿ ಅಂತ ಹೇಳಿದ್ದೆ. ಸೊ ಅವರು ತಯಾರಿಸ್ತಾ ಇದ್ದಾರೆ. ಮಾಡೋದು ನೋಡುವಾಗಂತೂ ತುಂಬ ಟೇಸ್ಟಿ ಇರ್ತದೆ ಅಂತೇಳಿ ನಾನು ನೆನೆಸ್ತೇನೆ. ಆದರೆ ಮನೆಗೆ ಹೋಗಿ ಟ್ರೈ ಮಾಡಬೇಕು. ಇಲ್ಲಿ ಅಂತೂ ಜಾಗ ಎಲ್ಲ ಕುತ್ಕೊಂಡು ತಿನ್ನಲಿಕ್ಕೆ. ಸೀದಾ ಪಾರ್ಸೆಲ್ ತಗೊಂಡು ಮನೆಗೆ ಹೋಗುದು. ಡ್ಯಾಡಿ ಸಹ ನನ್ನ ಜೊತೆ ಬಂದಿದ್ದಾರೆ. ಸೊ ಅದರಿಂದ ಅವರಿಗೆ ಹೆಚ್ಚು ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ. ತುಂಬ ಅಂದರೆ ತುಂಬ ಕ್ರೌಡ್ ಇರುವ ಕಾರಣ ಎಲ್ಲ ಸಹ ದೂಡ್ತಾ ಇದ್ರು. ತಿನ್ನಲೇ ಇಲ್ಲ ಇವಳು. ಎಲ್ಲ ಟಿಶ್ಯೂ ಒಟ್ಟಿಗೆ ನನಗೆ ಕೊಟ್ಟಿದ್ದಾಳೆ ಐಸ್ ಕ್ರೀಮ್. ಎಲ್ಲ ಪತ್ತಿದೆಯಾ ಟಿಶ್ಯೂ? ಒಟ್ರಾಸಿ ಅಂದರೆ ಒಟ್ರಾಸಿ ರಶ್ ತಪ್ಪಿಸ ಸಂಡೇನು ಬರುದಿಲ್ಲ ನಾನು. ಯಪ್ಪ ಎಂತ ಜನ ಮಾರೆ, ಇರುವೆ ಆಗಿ ಒಟ್ರಾಸಿ ಜನ. ಒಂದು 15 ಮಿನಿಟ್ಸ್ ಇದ್ದೇವೇನು ಅಷ್ಟೇ. ನಾನು ತಗೊಂಡೆ ಒಂದು ಪಾರ್ಸೆಲ್. ಮನೆಗೆ ಹೋಗಿ ತೋರಿಸ್ತೇನೆ. ಇಲ್ಲಿ ಸಹ ರಶ್, ಎಕ್ಸಿಟ್ ಆಗಲಿಕ್ಕೆ ಸಹ ರಶ್, ಎಲ್ಲ ಕಡೆ ರಶ್ ಇವತ್ತು. $613 644ಗೆ ನಾವು ಹೊರಗಿದ್ದೇವೆ. ಎಷ್ಟು ಚಾರ್ಜ್ ಮಾಡ್ತಾರೆ ನೋಡುವ. 35 ರುಪೀಸ್ ಏನಾ? 20 ರೂಪಾಯಿ ಆಗ್ಬೋದು. 20 ರುಪೀಸ್. 0 to 3 hours 20 ರುಪೀಸ್ ಪಾರ್ಕಿಂಗ್. ಆಯ್ತು, ಇನ್ನು ನೆಕ್ಸ್ಟ್ ನಮ್ಮ ಟರ್ನ್. ಮಿನಿಮಮ್ 20. ನೀವು ಬಂದು ಈಚೆಯಿಂದ ಬಂದು ಆಚೆಯಿಂದ ಹೋದ್ರೆ ಸಹ 20. ನಿದ್ದೆ ಟೊಪ್ಪಿ ಹಾಕಿ ಮಲಗಿದ್ದಾಳೆ ಕಿಯಾರ. ಬಾ ಮಗ. ಇದೊಂದು ತಕೊಂಡೆ, ಇನ್ನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಉಂಟು ಅಂತೇಳಿ. ಇದು ನೋಡಿ, ಇದೊಂದು ತಗೊಂಡಿದ್ದಾರೆ. 200 ರುಪೀಸ್ ಇದಕ್ಕೆ. 200 ರುಪೀಸ್. ಒಳಗೆ ಹೀಗೆ ಇರ್ತದೆ. 20 ಗ್ರಾಮ್ಸ್ ಬಾದಾಮ್, 10 ಗ್ರಾಮ್ ಪಿಸ್ತಾ, ಕ್ಯಾಶ್ಯೂ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಾರೆ. 5 ಗ್ರಾಮ್. ಇಲ್ಲಿ ಮೇಲೆ ಫುಲ್ ಡ್ರೈ ಫ್ರೂಟ್ಸ್ ಅಲ್ಲ. ಮತ್ತು ಚಾಕ್ಲೇಟ್. ನಾನು ಚಾಕ್ಲೇಟ್ ಮಾಡಲಿಕ್ಕೆ ಹೇಳಿದೆ. ಈಗ ನೋಡುವ, ಟೇಸ್ಟ್ ಮಾಡಿ ನೋಡುವ, ತಿಂದು ನೋಡುವ. ಆನೆಸ್ಟ್ ರಿವ್ಯೂ ಕೊಡ್ತೇನೆ. ಓಕೆ ಅಷ್ಟು ಒಳ್ಳೆಯಲ್ಲ. 4 out of 10. ಒಂದು ಇದು ಫುಲ್ ಕಂಟೈನರ್ಗೆ 350. ಬಟ್ ನಾಟ್ ವರ್ತ್ ಇಟ್. ನಾಟ್ ದ್ಯಾಟ್ ಗ್ರೇಟ್. ಅಷ್ಟು ಗ್ರೇಟ್ ಇಲ್ಲ. 4 out of 10.
ಅಷ್ಟು ಗ್ರೇಟ್ ಇಲ್ಲ. ಇಂದು ಹೇಳಿ ಅಪ್ಪ ಹೇಗೆ ಉಂಟಂತ. ತಿನ್ನಿ, ಕಳೆಗೆವರೆಗೆ ಸ್ಕೂಪ್ ಮಾಡಿ. ಒಳ್ಳೆ ಉಂಟು. ಸ್ವೀಟ್ ಉಂಟಾ? ಸ್ವಲ್ಪ ಕೈಪೆ ಆಗಿ ಉಂಟದ? ಓಕೆ, ನಾಟ್ ದ್ಯಾಟ್ ಗ್ರೇಟ್. ಒಳ್ಳೆ ಉಂಟಾ? ನೀನು ಟೇಸ್ಟ್ ಮಾಡ್ತೀಯಾ? ಮಿಕ್ಸ್ ಮಾಡಬೇಡ, ಮಿಕ್ಸ್ ನಡುವಲ್ಲೇ ಅಲ್ಲ, ಸೈಡಿಂದ. ಟೇಸ್ಟ್ ಮಾಡು. ಹೀಗೆ ಉಂಟು? ನಾಟ್ ದ್ಯಾಟ್ ಗ್ರೇಟ್. ಇವತ್ತು ಮಮ್ಮಿಯ ಸ್ಪೆಷಲ್ ಸಜ್ಜಿಗೆ. ಇದರಲ್ಲಿ ಕಡಲೆ, ಕ್ಯಾಶ್ಯೂ ಎಲ್ಲ ಹಾಕಿದ್ದಾರೆ. ಇವಳು ನೋಡಿ, ಸಜ್ಜಿಗೆದು ಫ್ಯಾನ್ ಹಾಕಿದ್ದಾರೆ. ಇನ್ನೆಂತ ಹಾಕುದು? ಇದರಲ್ಲಿ ರಾಶಿ ಉಂಟು ನೋಡಿ, ಇದರಲ್ಲಿ ತುಂಬ ಉಂಟು. ಯಾರ ಸ್ಟಾರ್ಟ್ ಮಾಡು, ಸಮಾರಂಭ ಸ್ಟಾರ್ಟ್ ಆಗಲಿ ಸಮಾರಂಭ. ಮಮ್ಮಿ ಗಟ್ಟಿ ಹ್ಯಾಪನಿಂಗ್ ಈಟಿಂಗ್. ಓಕೆ, ವೆರಿ ಗುಡ್ ಕಿಯಾ. ಅವಳೇ ತಿಂತಾಳಪ್ಪ, ಅವಳದು ರಗಾಡಿಲ್ಲಪ್ಪ. ಬೇಕಿದ್ರೆ ಡೈಲಿ ಕೊಟ್ಟರೆ ಸಹ ತಿಂತಾಳೆ ಅಲ್ಲ ಮಗ. ಮಮ್ಮಿ ಮನೆಯಿಂದ ನನ್ನ ಮನೆಗೆ ಹೊರಡುವಾಗ ಒಂದು ಸಡನ್ ಆಗಿ ಒಂದು ಕಾರ್ ನಿಂತಿತ್ತು. ನಂಗೆ ಗೊತ್ತಾಯ್ತು ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ನನ್ನನ್ನು ಸಿಗ್ಲಿಕ್ಕೆ ಬಂದಾರಂತೇಳಿ. ಖುಷಿ ಆಯ್ತು ಇವರನ್ನು ಸಿಕ್ಕಿ. ಮಮ್ಮಿ ಮನೆಯಿಂದ ಹೊರಡುದು, ಹಾಗೂ ಅವರಿಗೆ ಅವಳು ಪಾಸ್ ಆಗುವಾಗ ಯಾವತ್ತು ಅವರ ಗಂಡನಿಗೆ ಹೇಳ್ತಾರಂತೆ, ನನಗೆ ನೋಡಬೇಕು ಮಿಸಸ್ ಕುಂದರನ್ನು ಅಂತೇಳಿ. ಇವತ್ತು ದೇವರ ಇಚ್ಛೆ ಪ್ರಕಾರ ಇವತ್ತು ಸಿಕ್ಕಿದೆವು. ಇವತ್ತು ಬೈ ಗಾಡ್ಸ್ ಗ್ರೇಸ್ ಇವತ್ತು ನಾನು ಹೊರಗೆ ಇದ್ದೆ. ಮಮ್ಮಿ ಮನೆಯಿಂದ ನಮ್ಮ ಮನೆಗೆ ಬರುವುದು ನಾನು. ಆಗ ಹೊರಗೆ ಇದ್ದೆ ನಾನು. ಆಗಲೇ ಒಂದು ಕಾರ್ ಮೆಲ್ಲ ಹೋಗೋದು, ಎಲ್ಲರೂ ಸಹ ನೋಡಿ ಸ್ಮೈಲ್ ಮಾಡೋದು ಕಂಡಿತ್ತು. ನಂಗೆ ಗೊತ್ತಾಯ್ತು ಸಬ್ಸ್ಕ್ರೈಬರ್ ಅಂತೇಳಿ. ಖುಷಿ ಆಯಿತು. ಬಂದು ಮಾತಾಡಿದ್ರಲ್ಲ, ತುಂಬ ಖುಷಿ ಆಯಿತು. ಅವರು, ಅವರ ಗಂಡ, ಮಗ ಎಲ್ಲರೂ ಸಹ ಬಾಬಾ ಬಂದು ಒಳ್ಳೆ ರೀತಿಯಲ್ಲಿ ಮಾತಾಡಿ ಖುಷಿ ಆಯಿತು. ಇವಳ ಹತ್ರ ಸಹ ತುಂಬ ಮಾತಾಡಿಸಿದ್ರು. ಹಾಡ್ಲಿಕ್ಕೆ ಹೇಳಿದರು, ಅಲ್ಲಿ ಹಾಡೋದಿಲ್ಲ, ನಿಂತಿದ್ಲು. ಇಲ್ಲಿ ನೋಡಿ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾಳೆ. ಯಾಕೆ ಹಾಡಲಿಲ್ಲ ಮಗ ಆಂಟಿ ಕೇಳಿದಾಗ? ಅವ್ರಿಗೆ ತುಂಬ ಇಷ್ಟ ಅಂತ ಇವಳು ಹಾಡೋದು. ತುಂಬ ಖುಷಿ ಆಯಿತು. ಅವರ ಪ್ರೀತಿ ನೋಡಿ ಅಂತೂ ನನಗೆ ಇನ್ನೂ ಸಹ ಖುಷಿ ಆಯಿತು. ತುಂಬ ಸಪೋರ್ಟ್ ಹಾಗೂ ಪ್ರೀತಿ ಕೊಟ್ಟರು. ತುಂಬ ಥ್ಯಾಂಕ್ಸ್ ನಿಮಗೆ. ಹೆಸರು ಕೇಳಿಕೆ ಮರ್ತೋಯ್ತು, ಆದರೆ ನಿಮ್ಮ ನಗು ಮುಖ ನೋಡಿ ಉಂಟಲ್ಲ ತುಂಬ ಖುಷಿ ಆಯಿತು. ಹೀಗೆ ನೀವೆಲ್ಲ ಸಿಕ್ಕಿದಾಗ ನನ್ನ ಹತ್ರ ಬಂದು ಮಾತಾಡಿದಾಗ ಉಂಟಲ್ಲ, ಅದೇ ನನಗೆ ಒಂದು ದೊಡ್ಡ ಮೋಟಿವೇಶನ್. ಖುಷಿ ಆಗ್ತದೆ. ಇದು ಆಟದ ಗೊಂಬೆ. ಏನನ್ನ ನೀನು ಓಪನ್ ಮಾಡಿದೆವು ಇವರು ಕಲಿಸಿದ ಸೈನ್ಸ್ ಕಿಟ್. ಸೊ ಇದರಲ್ಲೆಲ್ಲ ಟೂಲ್ಸ್ ಎಲ್ಲ ಉಂಟು, ಹೇಗೆ ಯೂಸ್ ಮಾಡೋದು, ಎಂತ ಮಾಡೋದು, ಇದು ಸಹ ಕೊಟ್ಟಿದ್ದಾರೆ. ಓಕೆ, ಸೊ ಇದು ತುಂಬ ಕ್ಲಿಯರ್ ಉಂಟು. ಇದಕ್ಕೆ ಎಷ್ಟು 490 500 ಗೊತ್ತಿಲ್ಲ. ಸೊ ಇದು ಮೋರ್ ಕ್ಲಿಯರ್ ಉಂಟು. ಸೊ ಅಲ್ಲಿ UAE ಅಲ್ಲಿ ತಗೊಂಡಿದ್ದೆ ಅಲ್ಲ, ಅದು ಎಷ್ಟು 1500 1600 ರುಪೀಸ್ದು ಅದು. ಸೊ ಅದಕ್ಕಿಂತ ಇದು ಒಳ್ಳೆ ಉಂಟು. ಅದರದ್ದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಅಷ್ಟು ಕ್ಲಿಯರ್ ಇಲ್ಲ. ಇದರಲ್ಲಿ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಬುಕ್ಸಲ್ಲೆಲ್ಲ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಎಂಥ ಎಕ್ಸ್ಪೆರಿಮೆಂಟ್ಸ್, ಹೇಗೆ ಮಾಡೋದು, ಫುಲ್ ಕ್ಲಿಯರ್ ಉಂಟು ವಿತ್ ಪಿಕ್ಚರ್ಸ್. ಸೊ ಇದು ಒಳ್ಳೆ ಉಂಟು, ಒಳ್ಳೆ ಕಿಟ್. ಬೇಕಿದ್ರೆ ನಾನು ಫೋಟೋ ಹಾಕ್ತೇನೆ, ನೀನು ನೋಡಿ. ನಾನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದು, ಬೇಕಿದ್ರೆ ಬ್ಲಿಂಕಿಟಿಂದ ಆರ್ಡರ್ ಮಾಡ್ಬೋದು. ಸ್ಮಾರ್ಟಿವಿಟಿ ಅವರ ಮೈ ಫಸ್ಟ್ ಸೈನ್ಸ್ ಕಿಟ್ ಮಾಡುವ. ಡ್ಯಾಡಿ ಅಂತೂ ಒಳ್ಳೆ ರೀತಿಯಲ್ಲಿ ಆರ್ಗನ್ ಬಾರಿಸ್ತಾರೆ ಆಯಿತಾ. ಅವರಷ್ಟಿಗೆ ಅವ್ರು ಕಲ್ತದ್ದು ಅಂದಾಜು ಮಾಡಿಕೊಂಡು ಬಾರಿಸಲಿಕ್ಕೆ. ಸೊ ಅದು ಸಹ ಒಂದು ಟ್ಯಾಲೆಂಟೇ ಅಲ್ಲ. ನಾವು ಚಿಕ್ಕಿರುವಾಗ ಸಹ ಡ್ಯಾಡಿ ಬಾರಿಸಿದ್ರು, ಬೆಳಿಗ್ಗೆ ಎದ್ದು ಫಸ್ಟ್ ಬಾರಿಸಿದ್ರು. ಇದೇ ನಮ್ಮ ಎಲ್ಲ ಬೆಳಿಗ್ಗೆ ಹೇಳಲಿಕ್ಕೆ ಆಯಿತಾ. ಈಗ ಕಿಯಾರದು ಚಿಕ್ಕ ಆರ್ಗನ್ ಇತ್ತು, ಅದರಲ್ಲಿ ಅವರು ಬಾರಿಸ್ತಾ ಇದ್ದರು. ಕಿಯಾರದು ಆರ್ಗನ್, ಆಡುವಂಥ ಆರ್ಗನ್ ನೋಡುವಾಗ ಅವ್ರಿಗೆ ನೆನಪಾಯಿತು ಅವ್ರು ಮುಂಚೆ ಬಾರಿಸಿದ್ದದಲ್ಲ. ಸೊ ಜಸ್ಟ್ ಬೆಳಿಗ್ಗೆ ಹೀಗೆ ಒಂದು ಬಾರಿಸಿದ್ರು, ಆದರೆ ಒಳ್ಳೆ ಬಾರಿಸಿದ್ರು. ಒಳ್ಳೆ ಆಯ್ತಪ್ಪ, ಸೂಪರ್. ನೀವು ಬಾರಿಸಿದ್ದೀರಲ್ಲ ಮುಂಚೆ ಸಹ. ಒಳ್ಳೆ ಬಾರಿಸಿದ್ರಪ್ಪ. ಮೌತ್ ಆರ್ಗನ್ ಉಂಟಾ ನಿಮ್ಮ ಹತ್ರ? ಒಮ್ಮೆ ಮೌತ್ ಆರ್ಗನ್ ಸಹ ಬಾರಿಸಿ. ಓಕೆ, ವುಡ್ ಬ್ರಸ್ಟ್ ಎಣ್ಣೆ ತಗೊಳ್ಳಿಕ್ಕೆ ಬಂದೇನೆ. 1 ಲೀಟರ್ಗೆ 430 ಅಲ್ಲ? 430. ಮತ್ತು ಅದಕ್ಕೆ ಎಷ್ಟು ಮೆಟಲ್ ಬ್ರಸ್ಟ್? 390. ಓಕೆ. ನನಗೆ ಇನ್ನು ಹೋಗುವಾಗ ಸಹ ಬೇಕು, ಆಗ ನಾನು ಇಲ್ಲಿಂದ ಬಂದು ತಗೊಂಡು ಹೋಗ್ತೇನೆ. ತುಂಬ ವೆರೈಟಿ ಆಯಿಲ್ ಉಂಟು. ರಾಗಿ ಜೋಳದ ಪೌಡರ್ ಸಹ ಉಂಟು. 3 ತಿಂಗಳು ಇಡ್ಬೋದು ಫ್ರಿಜ್ಜಲ್ಲಿಯಾ? ಹೊರಗೆ ಇಡ್ಬೋದಾ? ಓಕೆ.
ಎಣ್ಣೆ ಅಂತೂ ತುಂಬ ಟೈಪುದು ಉಂಟು. ಇಟ್ಸ್ ವುಡ್ ಪ್ರೆಸ್ಟಾ? ಇದಕ್ಕೆ ಎಷ್ಟು? ಅದು ಯಾಕೆ ಜಾಸ್ತಿ? ಕಮ್ಮಿಯಾ? ಯಾಕೆ ಬಾಟ್ಲಿ ಇಲ್ಲ ಅಂತಿಲ್ಲ? ಓಕೆ ಓಕೆ. ಪೌಚಲ್ಲಿ ಇದು 5 ರೂಪಾಯಿಗೆ ಜಾಸ್ತಿ ಅಲ್ಲ? ಚಿಂತಿಲ್ಲ, ನಾಟ್ ಬ್ಯಾಡ್. ಓ, ತುಪ್ಪ ಹಾಗೂ ಎಣ್ಣೆ ಸಹ ಉಂಟು. ಹೊರಗಿನ ಊರಿಗೆ ಹೋಗೋದಾದ್ರೆ ಅವ್ರು ಸೀಲ್ ಮಾಡಿ ಕೊಡ್ತಾರೆ, ಅಂದರೆ ಮೇಲೆ ಕವರ್ ಮಾಡಿ ಕೊಡ್ತಾರೆ ಲೀಕ್ ಆಗದಾಗೆ. ಸೊ ನಾನು ಹೋಗುವಾಗ ಇಲ್ಲಿ ಬರ್ತೇನೆ. ಇನ್ನು ನಮ್ಮ ಮನೆ ಹತ್ತಿರವೇ ಇದು, ಪರಿಶುದ್ಧ ಅಲ್ಲ, ಪರಿಶುದ್ಧ ಎಣ್ಣೆ. ಸೊ ಇಲ್ಲಿ ನಾನು ಎಂತೆಲ್ಲ ತಗೊಂಡೆ ಅಂದರೆ ಹಲ್ದಿ ಪೌಡರ್ ತಗೊಂಡೆ, ಮತ್ತು ಬೆಲ್ಲ ತಗೊಂಡೆ, ಬೆಲ್ಲ ಹುಡಿ ಹಾಗೂ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್. ಎಲ್ಲ ರೇಟ್ ಹಾಕಿದ್ದಾರೆ. ಎಂತೆಲ್ಲ ಬೇಕು ಎಲ್ಲ ಎಣ್ಣೆದು ರೇಟ್ ಹಾಕಿದ್ದಾರೆ. ಬೇಕಿದ್ರೆ ಪಾಸ್ ಮಾಡಿ ನೋಡಿ ಆಯ್ತಾ. ಪೇಡ್ ಪ್ರಮೋಷನ್ ಏನಲ್ಲ, ಪ್ರಮೋಷನ್ಸ್ ಅಲ್ಲ ಇದು. ಸೊ ನಾನು ಸಹ ಫಸ್ಟ್ ಟೈಮ್ ತಗೊಳ್ಳಿ ಈಗ ಇಲ್ಲಿಂದ, ಇಲ್ಲಾಂದ್ರೆ ಆನ್ಲೈನ್ ಆರ್ಡರ್ ಮಾಡೋದು. ಮಿಸಸ್ ಕುಂದರ್ ನಾನೇ. ಸೊ ಅದಕ್ಕೆ ನಾವು ತಗೊಂಡು ಬಂದ, ಮಮ್ಮಿಗೆ ಅರ್ಜೆಂಟ್ ಬೇಕಿತ್ತು ಕೊಕೊನಟ್ ಆಯಿಲ್. ಸೊ ಅದಕ್ಕೆ 1 ಲೀಟರ್ ಕೊಕೊನಟ್ ಆಯಿಲ್, ಬೆಲ್ಲ ಹಾಗೂ ಆರ್ಗ್ಯಾನಿಕ್ ಅರಶಿನ ಹುಡಿ ತಗೊಂಡು ಬಂದೆ. ಇಳಿಸ್ಬೋದು. ಕೋಣೆ ಕುಯ್ನೆಯೇ, ಅವಳು ಬಾಂಬೆಗೆ ಹೋದದಲ್ಲ, ಅದಕ್ಕೆ ಕೋಣೆ. ಈಗ ಯಾರನ್ನು ನೋಡಿದ್ರೆ ಸಹ ಕೋಣೆ ಮೇನ ಅಜ್ಜ ತು ಬೋಸು. ಅಲ್ಲಿ ಸಾರಿದ ಅಂಗಡಿ ಉಂಟಲ್ಲ, ಅದನ್ನು ನೋಡಿ ಸಾರಿ ಬೇಕಂತ ಅವಳಿಗೆ. ನೋಡುವ, ಅಲ್ಲಿ ಕೇಳಿ ನೋಡುವನಾ, ಮತ್ತೆ ಅವಗಾಚ ಬರುವ ಮಗ. ಈಗ ಏಕೆ ಓಪನ್ ಮಾಡಬೇಡ ನಿಲ್ಲು, ಅವಳಿಗೆ ಸೀರೆ ಬೇಕಂತೆ. ಇಲ್ಲಿನ ಫೇಮಸ್ ಬೇಕ್ರಿಗೆ ಬಂದಿದ್ದೇವೆ, ವಾಸ್ ಬೇಕ್ರಿ. ಬಾ. ಇದೆಲ್ಲ ಮುಂಚೆದು ಐಟಮ್ಸ್ ಉಂಟು. ಕಾಯಿಪಲ್ಯ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ ಆಗ್ನೆಸ್ ಹತ್ರ ಇರುವ ಮಾರ್ಕೆಟ್ಗೆ. ನೋ ಪ್ರಾಬ್ಲಮ್. ಇದು ನೀಲಮ್ಮ ಮಾವಿನ ಹಣ್ಣು ಹೇಗುಂಟು? ಸ್ವೀಟ್ ಉಂಟಾ? ಫಸ್ಟ್ ಕ್ಲಾಸ್ ಉಂಟು. ಎಷ್ಟು? ಒಬ್ಬ ನಾನು ನಿನ್ನೆ 80ಗೆ ತಗೊಂಡದ್ದು. ಎಷ್ಟು ಅದಕ್ಕೆ? 140. ಓಕೆ, ನೋಡು, ಇದು 180, ಅದು 140, 160. ಓಕೆ. ಒಂದು ಚಿಕ್ಕದು ಕ್ಯಾಬೇಜ್ ಮತ್ತು ಮೊಟ್ಟೆಗೆ ಈಗ ರೇಟ್ ಏರಿದೆ ಎಲ್ಲ ಕಡೆ ರೇಟ್ ಏರಿದೆ. ಈಗ ಬಾಂಬೆಯಲ್ಲಿ 10 ರೂಪೀಸ್, ಇಲ್ಲಿ ಕಮ್ಮಿ ಇನ್ನು ಸಹ 9 ರೂಪೀಸ್. ಕಟ್ ಹಾಗೂ ಐಬ್ರೋಸ್ ಮಾಡಲಿಕ್ಕೆ ಬಂದಿದ್ದೇನೆ. ಹೇರ್ ಕಟ್ ಮಾಡಿದ್ರೆ ತುಂಬ ಟೈಮ್ ಆಯಿತು. ಸೊ ಒಂದು ಒಳ್ಳೆ ಹೇರ್ ಕಟ್ ಮಾಡುವ, ಹೇರ್ ವಾಶ್ ಮಾಡುವ ಅಂತ ಬಂದೆ. ಎಲ್ಲ ಉಂಟು. ಆಯಿತು, ಹೇರ್ ಕಟ್ ಮಾಡಿಸಿದೆ ನಾನು. ಲೇಯರ್ ಕಟ್, ಬಾಬಿ ಡಾಲ್ ಅಂತ. ಹೇರ್ ಕಟ್ ಎಲ್ಲ ಮಾಡಿ ಆಯಿತು. ಬ್ಲೂ ಡ್ರೈ ಮಾಡಿದ್ದಾರೆ. ಎಂತ ಸಹ ಟ್ರೀಟ್ಮೆಂಟ್ ಮಾಡಲಿಲ್ಲ ನಾನು, ಬ್ಲೂ ಡ್ರೈ ಮಾಡಿದ್ದಾರೆ. ಇನ್ನು ಸೀದಾ ಮನೆಗೆ 2 ಗಂಟೆ ಆಗ್ತಾ ಬಂತು. ಎಲ್ಲ ಶಾಪಿಂಗ್ ಎಲ್ಲ ಆಗುವಾಗ ಇಷ್ಟು ಹೊತ್ತಾಯ್ತು. ಇನ್ನು ಸೀದಾ ಎಲ್ಲಿ ಕಾಡಿಗ ಮನೆಗೆ ಹೋಗುವ. ವಾಸ್ ಬೇಕರಿಯಿಂದ ಹೋಳಿಗೆ ತಂದೆ. ಇದು 4 ಪೀಸಿಗೆ 50 ರೂಪೀಸ್. ಫ್ರೆಶ್ ಹೋಳಿಗೆ ಮತ್ತೆ ಕಾಯಿ ಹೋಳಿಗೆ ತಂದೆ, ಅದು ತಿಂದಾಯಿತು. ಮತ್ತೆ ಇದು ತಂದೆ, ಪಫ್ಸ್ ಅಲ್ಲಿದ್ದು ತುಂಬ ಫೇಮಸ್ ವಾಸ್ ಬೇಕ್ರಿದು, ಭಾರಿ ಒಳ್ಳೆಯಿತ್ತು ಪಫ್ಸ್. ಚಿಕನ್ ಪಫ್ಸ್ ಹಾಗೂ ಎಗ್ ತಂದದ್ದು, ಭಾರಿ ಒಳ್ಳೆಯಿತ್ತು. ಪಫ್ಸ್ ಅಂತೂ ನಂಬರ್ 1, ಸೂಪರ್. ಕಸಿನ್ಸ್ ಮೀಟಪ್ ಸಂಜೆಗೆ. ಅಂದರೆ ಎಲ್ಲ ಕಸಿನ್ಸ್ಗೆ ಬರಲಿಕ್ಕೆ ಆಗೋದಿಲ್ಲ, ಒಂದು 2-3 ಒಟ್ಟಿಗೆ ಸಿಗ್ತಿದ್ದೇವೆ. ಬಾಕಿ ಎಲ್ಲರಿಗೆ ಸಹ ಅಂದರೆ ವೀಕ್ ಡೇ ಅಲ್ಲ, ಸೊ ಎಲ್ಲರಿಗೆ ಕಮಿಟ್ಮೆಂಟ್ ಇರ್ತದೆ, ಅವರ ಕೆಲಸಕ್ಕೆ ಹೋಗ್ಲಿಕ್ಕೆ ಇರ್ತದೆ, ಇಲ್ಲದ ಮನೆಯದು ಕಮಿಟ್ಮೆಂಟ್ಸ್ ಇರ್ತದೆ. ಸೊ ಅದರಿಂದಾಗಿ 3 ಜನ ಇವತ್ತು ಸಿಗ್ತೇವೆ ನಾವು. ಎಲ್ಲಿ ಹೋಗ್ತೇವೆ, ಯಾರೆಲ್ಲ ಬರ್ತಾರೆ, ಹೋಗ್ತಾ ಹೇಳ್ತೇನೆ. ಏಡನ್ ಬಂದ. ಏಡನ್ ಕಮ್ ಇನ್ ಏಡನ್. both of you wait. ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇವೆ. ಬಸ್ ಸ್ಟ್ಯಾಂಡ್ ಅಲ್ಲ, KPT ಇದರಲ್ಲಿ ನೋಡಿ ಎಂತೆಲ್ಲ ಮಾಡ್ತಿದ್ದಾರೆ. ಕ್ರಾಫ್ಟೆಡ್ ಮಸ್ತ್ ಹುಷಾರ್. ಬಟ್ಟೆ ಮ್ಯಾಟ್ ಸಹ ಉಂಟು. ಈ KPT ಜಾಮಲ್ಲಿ ಒಂದು ಮಿನಿ ಹಂಪನಕಟ್ಟೆ ಆಗಿದೆ. ಯಾರು ತಿಲ್ಲದ್ರೆ ಬೇಡ ಅವ್ರು ಬರೋದು. ಅವರು ಜೆನ್ವಿನ್ನಾ ಇಲ್ಲದ ಆ್ಯಕ್ಟಿಂಗ್ ಮಾಡೋದಾ ಎಂತ ಸಹ ಅರ್ಥ ಆಗೋದಿಲ್ಲ. ಇಂತೂ ನಾನು ವಿಂಡೋ ಓಪನ್ ಮಾಡಲಿಕ್ಕೆ ಹೋಗಲಿಲ್ಲ, ಸುಮ್ಮನೆ ರಿಸ್ಕ್ ಯಾಕೆ ಅಲ್ಲ. ಸ್ಮಗ್ಲರ್ಸ್ ಎಂಬ ರೆಸ್ಟೋರೆಂಟ್ಗೆ ಬಂದಿದ್ದೇವೆ. ಇದು ಹೊಸತಾಗಿ ಆದ ರೆಸ್ಟೋರೆಂಟ್, ತುಂಬ ಹ್ಯಾಪ್ನಿಂಗ್ ಆಯಿತಾ. ಇಲ್ಲಿಯ ಲ್ಯಾಂಬ್ ಬರ್ಗರ್ ತುಂಬಾ ಫೇಮಸ್. ನನಗೆ ನನ್ನ ಫ್ರೆಂಡ್ಸ್ ಹೇಳಿದರು ಇಲ್ಲಿಯ ಲ್ಯಾಂಬ್ ಬರ್ಗರ್ ಟ್ರೈ ಮಾಡಿ ಅಂತೇಳಿ. ಸೊ ಇವತ್ತು ಲ್ಯಾಂಬ್ ಬರ್ಗರ್ ಟ್ರೈ ಮಾಡಿದೆ, ತುಂಬಾ ಸೂಪರ್ ಆಗಿತ್ತು.
ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆವು ಒಟ್ಟಿಗೆ. ಆನಂತರ ಎಲ್ಲರದೊಂದು ಫೋಟೋ ತೆಗಿತಾ ಇದ್ದೇವೆ. ಇನ್ನು ಯಾವಾಗ ಸಿಗ್ತೇವೆ ಗೊತ್ತಿಲ್ಲ, ಅದರಿಂದಾಗಿ ಒಂದು ನೆನಪಿಗೆ, ಒಂದು ಸಿಕ್ಕಿದ ನೆನಪಿಗೆ ಎಲ್ಲರದು ಸಹ ಫೋಟೋ ತೆಗಿತಾ ಇದ್ದೇವೆ. ಇದುವೇ ನನ್ನ ಕಸನ್ ಅಕ್ಕ ಜೂಡಿ ಹಾಗೂ ನನ್ನ ಅಣ್ಣ ಆನಂದ್ ಹಾಗೂ ಅವರ ಹೆಂಡತಿ ಆನಿ ಅಂತೇಳಿ. ನಾವೆಲ್ಲ ಫಸ್ಟ್ ಕಸಿನ್ಸ್ ಆದ್ರೆ ಈ ಮಕ್ಕಳು ಸೆಕೆಂಡ್ ಕಸಿನ್ಸ್ ಆಯ್ತಾ. ಮಕ್ಕಳನ್ನು ಸಿಗ್ತಾ ಇದ್ರೆ ಅವರಿಗೆ ಗೊತ್ತಿರುದಲ್ಲ ಇವರು ಯಾರು ಅವರು ಯಾರು ಅಂತ. ಸೊ ಎಲ್ಲ ಕ್ರೆಡಿಟ್ ಹೋಗುದು ನನ್ನ ಅಕ್ಕ ಜೂಡಿ ಅಕ್ಕಗೆ. ಅವರೆಲ್ಲರನ್ನ ಸಹ ತರಿಸಿ ಇಲ್ಲಿ ಮೀಟಪ್ ಮಾಡಿಸಿ ಮಕ್ಕಳು ಸಹ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು ಒಟ್ಟಿಗೆ. ಕಸಿನ್ಸ್ ಅನ್ನೆಲ್ಲ ಸಿಕ್ಕಿ ಆಯ್ತು. ಇನ್ನು ನಂತೂರ್ ಜಾಮಲ್ಲಿ ಸ್ಟಕ್ ಆಗಿದೆ ನಾನು. ಎಲ್ಲ ಲಾರಿಗಳ ನಡುವಲ್ಲಿ ನನ್ನ ಗಾಡಿ ಸ್ಟಕ್ ಆಗಿದೆ. ಗುಡ್ ಮಗ ಗುಡ್. ಓ ಅಣ್ಣ, ಜಾಮ್ ಇದ್ರೆ ಎಲ್ಲಿ ಹೋಗುದು? ಒಟ್ರಾಸಿ ಜಾಮ್ ಹತ್ರ ಹೋಗ್ಲಿಕ್ಕೆ ಸಹ ಹೆದರಿಕೆ ಆಗ್ತದೆ. ಯಾಕಂದ್ರೆ ಅವರಿಗೆ ತುಂಬಾ ಬ್ಲೈಂಡ್ ಸ್ಪಾಟ್ ಇರ್ತದಲ್ಲ, ನಾವು ಸ್ವಲ್ಪ ಜಾಗ್ರತೆ ಇರ್ಬೇಕು. ಆದಷ್ಟು ಅವರಿಂದ ದೂರ ನಾವು ಇರ್ಬೇಕು. ಅವ್ರ ಹತ್ರ ಅಂಟಿ ಹೋದ್ರೆ ಅವ್ರಿಗೆ ನಾವು ಕಾಣೋದಿಲ್ಲದ್ರೆ ಅವರೊಟ್ಟಿಗೆ ನಾವು ಹೋಗ್ತೇವೆ. ಆದಷ್ಟು ಲಾರಿ ಇಲ್ಲದೆ ಯಾವ್ದೋ ದೊಡ್ಡ ವಾಹನಗಳಿಂದ ದೂರ ಇದ್ದಷ್ಟು ಒಳ್ಳೆ. ನಿಧಾನವೇ ಪ್ರಧಾನ. ಬೇರೆ ಇದೆ ಗೋಳಿ ಬಜ್ಜೆವೆ. ಅಕ್ಕ ಗಿಫ್ಟ್ ಕೊಟ್ಟಿದ್ದಾಳೆ ಇವಳಿಗೆ ಸಹ ಈಡನ್ಗೆ ಸಹ ತಿಂಡಿ ಜೂಡಿ ಅಕ್ಕ. ನಿನ್ನ ಫೇವ್ರೇಟ್. ವೇಟ್ ಮಗ, ಕೇಕ್ ಯಾರಂದು ಫೇವ್ರೇಟ್. ಈಗಲ್ಲ ಊಟ ಆದ ಮೇಲೆ. ರೆಡಿ ಓಪನೆ. ನೋ ನಾಟ್ ನೌ ಲೇಟರ್. ಹಾಗೂ ಮಕ್ಕಳಿಗೆ ಇಷ್ಟವಾದ ಸಾಸೇಜ್ ರೋಲ್ ಸರ್ವಿಸಿಂಗ್ಗೆ ಕೊಂಡೋಗ್ಲಿಕ್ಕೆ ಬಂದಾರೆ. ಕೊಂಡೋದ್ರು ಗಾಡಿ ಸರ್ವಿಸ್ಗೆ. ರೋಡ್ ಸಹ ನೋಡಿ, ರೋಡ್ ಯಾವುದು ತೋಡು ಯಾವುದು ಗೊತ್ತಾಗಲ್ಲ. ಇದು ತೋಡು ಮಾಡಲೇ ಇಲ್ಲ ಅವರು. ತೋಡು ಮಾಡದೆ ನಮ್ಗೆ ಎಷ್ಟು ಕಷ್ಟ ರೋಡಿಗೆ ಹತ್ತಲಿಕ್ಕೆ. ಇದೆಲ್ಲ ಡ್ಯಾಡಿ ಮಣ್ಣು ತುಂಬಿಸಿದ್ದು, ಇಲ್ಲದ್ರೆ ಭಾರಿ ಕಷ್ಟ ರೋಡಿಗೆ ಹತ್ತಲಿಕ್ಕೆ. ನೋಡಿ ತುಂಬ ಡೀಪ್ ಉಂಟು, ಅಡಿತಾಗ್ತದೆ, ಗಾಡಿದು ಅಡಿತಾಗ್ತದೆ. ಇದು ಡ್ಯಾಡಿಯೇ ಸ್ವಲ್ಪ ಮಣ್ಣು ಹಾಕಿ ಸರಿ ಮಾಡಿದ್ದು. ರೋಡ್ ಆಗ್ತದೆ ಅಂತ ಹೇಳಿ ನನಗೆ ಮದುವೆ ಆಗಿ ಮಗು ಸಹ ಆಯಿತು. ನಾನು ಚಿಕ್ಕ ರೋಗ ಸ್ಟಾರ್ಟ್ ಆಗಿದೆ ರೋಡ್ ಆಗ್ತದೆ ಅಂತ ಹೇಳಿ. ಇನ್ನು ಸಹ ಸರ್ವಿಸ್ ರೋಡೇ ಆಗಲಿಲ್ಲ. ಸರ್ವಿಸ್ ರೋಡ್ ಯಾವಾಗ ಆಗ್ತದೆ ದೇವರಿಗೆ ಗೊತ್ತು. ಎಲ್ಲ ಆಪೋಸಿಟ್ ಡೈರೆಕ್ಷನ್ ನೋಡಿ. ಈಗ ಸಹ ಆಪೋಸಿಟ್ ಡೈರೆಕ್ಷನಲ್ಲಿ ಮೆಲ್ಲಾನೆ ಹೋಗ್ತಿದ್ದಾರೆ. ಪೊಲೀಸ್ನವ್ರು ಸಹ ಎಂತ ಸಹ ಹೇಳ್ತಿಲ್ಲ, ಯಾಕೆಂದರೆ ಅವರ ಮಿಸ್ಟೇಕ್. ಸರ್ವಿಸ್ ರೋಡ್ ಮಾಡಬೇಕಲ್ಲ, ಹೈವೇ ಅಂದ ಮೇಲೆ ಸರ್ವಿಸ್ ರೋಡ್ ಮಾಡಲೇಬೇಕು. ಇಲ್ಲದ್ರೆ ನಮಗೆ ಯೂ ಟರ್ನ್ ಮಾಡಲಿಕ್ಕೆ ತುಂಬ ಎದುರು ಹೋಗಬೇಕು. ಸೊ ಅದರಿಂದಾಗಿ ನಮ್ಮ ರೋಡ್ ತೋಡು ಎಲ್ಲ ಒಂದೇ ಆಗಿದೆ, ಭಾರಿ ಕಷ್ಟ. ಜೋರು ಮಳೆ ಮತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಮಳೆ. ಜೋರು ಮಳೆ, ಇಡೀ ದಿನ ಮಳೆ. ಅದಕ್ಕೆ ನಂಗೆ ಒಬ್ಬರು ಕಮೆಂಟ್ ಮಾಡಿ ಹೇಳಿದ್ರು, ಪೋಡಿ ಮತ್ತೆ ಚಾ ಮಾಡಿ ಕುಡೀರಿ ಅಂತೇಳಿ. ಅದಕ್ಕೆ ಈಗ ಪೋಡಿ ಮಾಡಿದೆ ನಾನು. ನೀರುಳ್ಳಿ ಬಜೆ ಹಾಗೂ ಚಾ, ಬೆಚ್ಚ ಚಾ, ಬೆಚ್ಚ ನೀರುಳ್ಳಿ ಬಜೆ ಹಾಗೂ ಚಾ ಇಲ್ಲಿ ಆಗ್ತಾ ಉಂಟು. ನಮ್ಮ ಸ್ಪೆಷಲ್ ಚಾ ಇದು. ಚಾ ಅಲ್ಲಿ ಎಂತ ಇಲ್ಲ ಅಂತ ಹೇಳಿಲ್ಲ, ಪುದೀನೆಯಿಂದ ಹಿಡಿದು ಕೆತ್ತೆವರೆಗೆ ಎಲ್ಲ ಉಂಟು. ಹಿಂದೆ ಮಳೆದು ಸೌಂಡ್. ಡ್ಯಾಡಿ ನೆಟ್ ಹಾಕಿದ್ದಾರೆ ನುಸಿ ಎಲ್ಲ ಬರಬಾರ್ದಂತೆ. ಫೈನಲಿ ನಿನ್ನೆ ಬಂದು ಕಸ ಕಲೆಕ್ಟ್ ಮಾಡಿದ್ರು. ತುಂಬ ಡಿಸ್ಕೋ ಡ್ಯಾನ್ಸ್ ಮಾಡಿದ್ದೆ ನಾನು. ಅದರ ಮುಂಚಿನ ದಿನ ತುಂಬ ಜನ ನನಗೆ ನಂಬರ್ ಸಹ ಕೊಟ್ಟಿದ್ದೀರಿ, ಕಂಪ್ಲೇಂಟ್ ನಂಬರ್ಸ್ ಹಾಗೂ ಕೆಲವರು ಕಾರ್ಪೊರೇಟರ್ ನಂಬರ್ ಕೊಟ್ಟಿದ್ರು. ಸೊ ನಾನು ಒಂದು ಬಜ್ಜೋಡಿದ್ದು ಕಾರ್ಪೊರೇಟರ್ಗೆ ಕಾಲ್ ಮಾಡಿದ್ದು. ಸೊ ಅವರು ಮತ್ತೆ ನನಗೆ ಹೆಲ್ಪ್ ಮಾಡಿದರು, ನಂಬರ್ ಕೊಟ್ಟರು ನಮ್ಮ ಏರಿಯಾದು ಕಾರ್ಪೊರೇಟರ್ಗೆ. ಸೊ ನಮ್ಮ ಏರಿಯಾದು ಕಾರ್ಪೊರೇಟರ್ಗೆ ನಾನು ಕಾಲ್ ಮಾಡಿದಾಗ ನೆಕ್ಸ್ಟ್ ಡೇ ಅವರು ಇಲ್ಲಿದ್ದು ಸೂಪರ್ವೈಸರ್ ಇದು ಕಸ ಎಕ್ಕೋ ಅವ್ರದ್ದು ಸೂಪರ್ವೈಸರ್ದು ನಂಬರ್ ಕೊಟ್ಟರು. ಸೊ ಅವ್ರ ಸೂಪರ್ವೈಸರ್ಗೆ ಕಾಲ್ ಮಾಡಿದೆ. ಸೂಪರ್ವೈಸರ್ಗೆ ಒಂದು 3-4 ಸರ್ತಿ ಮಾಡಿದೆ. ಅವ್ರು ಡ್ರೈವರ್ ಮಾಡ್ತಾರೆ ನಿಲ್ಲಿ ಅಂತ ಹೇಳಿದೆ. ಡ್ರೈವರ್ ಹೇಳಿದರು ಅವರು. ಸೊ ಮಾಡಲೇ ಇಲ್ಲ ಡ್ರೈವರ್. ಮತ್ತು ನಾನು ಹೇಳಿದೆ ಅವರ ಬೇಡ, ನಾನೇ ಕಾಲ್ ಮಾಡ್ತೇನೆ, ನೀವು ನಂಬರ್ ಕೊಡಿ ಅಂತೇಳಿ. ಮತ್ತು ನಂಬರ್ ಕೊಟ್ಟು ನಾನು ಮಾತಾಡಿದೆ. ಮತ್ತು ಮಾತಾಡಿ ಅರ್ಧ ಗಂಟೆ ರೋಸ್ಟ್ ಆಗಿ ಬಿಸಿಲಲ್ಲಿ ಆ ನಂತರ ಬಂದರು. ಅವ್ರು ಎಂತ ಮಾಡ್ತಿದ್ರು ಅಂದರೆ ಹಿಂದಿಂದಲೇ ಹೋಗಿ ಆಚಿಂದಲೇ ಬೇರೆ ಮನೆಗೆ ಹೋಗ್ತಿದ್ರು. ನಮ್ಮ ಎದುರ್ದು ರೋಡಿಂದ ಬರ್ತಿರ್ಲಿಲ್ಲ. ಸೊ ಅದಕ್ಕೆ ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ ಅವರು. ಸೊ ನಿನ್ನೆ ನಿಂತು ಆ ನಂತರ ಕೈ ಅರ್ಧ ಹೀಗೆ ಮಾಡಿ ಆಚಿಂದ ಹೋಗುವಾಗ ಕರೆದೆ. ಮತ್ತು ಬಂದರು, ಕಾಲ್ ಮಾಡಿ ಎಲ್ಲ ಬಂದು ಕಲೆಕ್ಟ್ ಮಾಡಿದರು. ಮತ್ತು ಹೇಳಿದ್ದು ಸೂಪರ್ವೈಸರ್ಗೆ ಹೇಳ್ಬೇಡಿ ನಾವು ಕಲೆಕ್ಟ್ ಮಾಡ್ತಿಲ್ಲ ಅಂತೇಳಿ. ಯಾಕೆಲ್ಲ ಅವರಿಗೆ ಸಹ ಬೈಗಳು. ಸೊ ನಾನು ಓಕೆ ನೀವು ಕಲೆಕ್ಟ್ ಮಾಡೋದಾದ್ರೆ ಹೇಳೋದಿಲ್ಲ, ಕಲೆಕ್ಟ್ ಮಾಡೋದಿಲ್ಲದ್ರೆ ನಾನು ಹೇಳ್ತೇನೆ. ಯಾಕಂದರೆ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಇರೋದು. ಸೊ ನೀವು ಬಂದು ಕಲೆಕ್ಟ್ ಮಾಡೋದು ನಿಮ್ಮ ಡ್ಯೂಟಿ. ನೀವು ಕಲೆಕ್ಟ್ ಮಾಡಿದರೆ ಯಾಕೆ ಕಂಪ್ಲೇಂಟ್ ಮಾಡ್ತಾರೆ ಅಲ್ಲ, ಯಾರು ಸಹ ಕಂಪ್ಲೇಂಟ್ ಮಾಡೋದಿಲ್ಲ. ಕರೆಕ್ಟಾಗಿ ಡ್ಯೂಟಿ ಮಾಡಿದರೆ ಯಾರು ಸಹ ಕಂಪ್ಲೇಂಟ್ ಮಾಡೋದಿಲ್ಲ ಅಂತ ಹೇಳಿದೆ ನಾನು. ಇನ್ನೇ ಎಲ್ಲ ಇವರದೇ ಕಾಲ್ಸ್ ನನಗೆ. ಒಂದು ಕಸ ಎಕ್ಕೋರ್ದು, ಅವರ ಸೂಪರ್ವೈಸರ್ದು,
ಎಲ್ಲ ಅವರದೇ ಕಾಲ್ಸ್ ಬರ್ತಾ ಹೋಗ್ತಾ ಇತ್ತು. ಸೊ ನನ್ನ ಕಾಲ್ ಲಿಸ್ಟಲ್ಲಿ ನಿನ್ನೆ ಎಲ್ಲ ಇವರೇ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ದ ಅರ್ಧ ಜನ ಇದ್ದಾರೆ. ಸೊ ಆಯಿತು, ಅದು ಪ್ರಾಬ್ಲಮ್ ಸಾಲ್ವ್ ಆಯಿತು ಬೈ ಗಾಡ್ ಗ್ರೇಸ್. ಇನ್ನು ಟೆನ್ಷನ್ ಇಲ್ಲ, ಬಂದು ಕಲೆಕ್ಟ್ ಮಾಡ್ತಾರೆ. ಫ್ರೈಡೆಗೆ ಒಣ ಕಸ ಅಂತ ಹೇಳಿದರು. ಸೊ ಆಯಿತು, ಅದರದೊಂದು ಟೆನ್ಷನ್ ಮುಗೀತು. ಅಟ್ಲೀಸ್ಟ್ ಸಾರ್ಟ್ ಔಟ್ ಆಗಿರ್ತದಲ್ಲ. ತುಂಬ ಜನರು ಹೇಳಿದ್ದೀರಿ, ಉಡುಪಿಯಲ್ಲಿ ಸಹ ಒಬ್ಬರು ಹೇಳಿದರು ಉಡುಪಿಯಲ್ಲಿ ಬರುವುದೇ ಇಲ್ಲ, ನಿಲ್ಬೇಕಾಗ್ತದೆ, ತುಂಬ ಪ್ರಾಬ್ಲಮ್ಸ್ ಉಂಟು. ಯಾರ್ದಾದ್ರೂ ಸೂಪರ್ವೈಸರ್ ನಂಬರ್ ತಗೊಳ್ಳಿ, ಸೂಪರ್ವೈಸರ್ ನಂಬರ್ ತಗೊಂಡು ಸ್ವಲ್ಪ ಮಾತಾಡಿ, ಇಲ್ಲದ್ರೆ ಕಂಪ್ಲೇಂಟ್ ಮಾಡಿ, ಆಗ ಖಾಲಿ ವರ್ಕ್ ಆಗುದು. ಇಲ್ಲದ್ರೆ ಸಾಧಾರಣಕ್ಕೆ ಅವರು ಕೇಳುದಿಲ್ಲ. ಬ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಅತ್ಯಂತ ಹಾಗೂ ಅನಿತ್ಯ, ಇವರ ಟ್ವಿನ್ಸ್, 27th ಇವರ ಬರ್ಡೇ. ಹ್ಯಾಪಿ ಬರ್ಡೇ ಇಬ್ಬರಿಗೆ ಸಹ. ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ತುಂಬ ಜನರು ಹೋಮ್ ಟೂರ್ ಮಾಡ್ಲಿಕ್ಕೆ ಹೇಳಿದ್ರಿ, ಹಸ್ಬೆಂಡ್ದು ಮನೆದು ಹೋಮ್ ಟೂರ್. ನೋಡುವ, ಯಾಕಂದ್ರೆ ಯಾರು ಸಹ ಇಲ್ಲ ಅಲ್ಲ. ಹೋಮ್ ಟೂರ್ ಮಾಡಿದ್ರೆ ಈ ಕಳ್ಳರಿಗೆ ಸಹ ಹೋಮ್ ಟೂರ್ ಆದಾಗ ಆಗ್ತದೆ. ಸೊ ಕಷ್ಟ, ಯಾರು ಸಹ ಇದ್ರೆ ಚಿಂತಿಲ್ಲ, ಮನೆಯಲ್ಲಿ ನಾವು ಇರುದಿಲ್ಲ. ಸೊ ಅದರಿಂದಾಗಿ ಸ್ವಲ್ಪ ಡೌಟ್ಫುಲ್ ಹೋಮ್ ಟೂರ್ ಮಾಡೋದು. ಅದೇ ನೋಡುವ, ಯಾವಾಗ ಸಹ ಮಾಡೋದಾದರೆ ಡೆಫಿನೆಟ್ಲಿ ಹೇಳ್ತೇನೆ, ಆಯಿತಾ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಗೆ ಟೇಕ್ ಕೇರ್, ಬಾಯ್ ಬಾಯ್.